ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋ ನೋಡಿರಿ. ನಾವು ರಾಗಿಗುಡ್ಡ ಹೋಗಿದ್ವಿ, ಫಿನಿಕ್ಸ್ ಮಾರ್ಕೆಟ್ ಸಿಟಿ ಹೋಗಿದ್ವಿ, ವಿಜಯನಗರ ಹೋಗಿದ್ವಿ. ಬಂದು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೇ ಟಯರ್ಡ್ ಆಗಿತ್ತು. ಫುಲ್ ಡೇ ಅಡ್ಡಾಡಿದ್ವಿ. ಇದು ನೆಕ್ಸ್ಟ್ ಡೇ. ಮತ್ತು ನಾವು ಇವತ್ತು ಹೊಂಟೇವಿ ಹೊರಗೆ. ಬಟ್ ನನ್ನ ಹಸ್ಬೆಂಡ್ ಬರೋದಿಲ್ಲ, ನಾನು ನನ್ನ ಸಿಸ್ಟರ್ಸ್ ಅಷ್ಟು ಹೊಂಟೇವಿ. ಸೊ ಎಲ್ಲಿ ಹೊಂಟೇವಿ ಅಂತಂದ್ರೆ ಅಜ್ಜಿ ಮನೆಗೆ ಹೊಂಟೇವಿ. ನಮ್ಮ ಕಾಕಿ ಇದಾರಲ್ಲ, ಸೊ ಅವ್ರ ಮನೆ ಅಜ್ಜಿ ಮನೆಗೆ ಹೊಂಟೇವಿ. ಅದು ಸ್ವಲ್ಪ ದೂರನೇ ಐತೆ ನಮ್ಮ ಮನೆಯಿಂದ. ಈಗ ರೆಡಿಯಾಗಿ ಹೋಗ್ಬೇಕು ನೋಡ್ರಿ. ನಿಮಗೆಲ್ಲ ಗೊತ್ತೈತಿ ನಮ್ಮ ಮನೆ ದೂರ ಐತೆ ಅಂತೇಳಿ. ಸೊ ಆ್ಯಸ್ ಯೂಶ್ವಲ್ ಮತ್ತು ಮೆಟ್ರೋದಿಂದ ಹೋಗಿ ಇದು ಆಟೋ ತೊಗೊಂಡು ಹೋಗ್ಬೇಕು. ಸೊ ದೂರ ಐತಿ. ರೆಡಿ ಅಂತೂ ಆಗೇವಿ, ಈಗ ಹೋಗ್ಬೇಕು ನೋಡ್ರಿ. ಆ್ಯಸ್ ಯೂಶ್ವಲ್ ನಮ್ಮ ಜರ್ನಿ ಮೆಟ್ರೋಯಿಂದನೇ ಸ್ಟಾರ್ಟ್ ಆದ ನೋಡ್ರಿ. ಸೊ ಹೋಗುವಾಗಂತೂ ಗದ್ಲಿರಂಗೇ ಇಲ್ಲ. ಹಾಗಾಗಿ ಮೆಟ್ರೋ ಒಳಗೆ ಕುಂತ ವ್ಯೂ ಎಂಜಾಯ್ ಮಾಡ್ಕೊತ ಹೊಂಟೇವೆ ನೋಡ್ರಿ. ಈಗೇನಂತಂದ್ರೆ ನಾನು ಇವ್ರಿಗೆ ಅಲ್ಲಿ ಬಿಟ್ಟು ವಾಪಸ್ ಬರೋ ಪ್ಲ್ಯಾನ್ ಐತಿ. ಸೊ ಈಗ ಆಟೋ ಒಳಗೆ ಹೊಂಟೇವೆ ನೋಡ್ರಿ. ಮೆಟ್ರೋ ಸ್ಟೇಷನಿಂದ ಮನೆ ಒಂದು ಸ್ವಲ್ಪ ದೂರನೇ ಐತಿ. ಸೊ ಇಲ್ಲಿ ಹೋದ್ಕೂಳೆ ಫಸ್ಟ್ ನೇಮ್ ಅದು ಎಂಟರ್ ಮಾಡಬೇಕು. ಆಮೇಲೆ ಈ ಅಪಾರ್ಟ್ಮೆಂಟ್ ಭಾಳನ ದೊಡ್ಡದೈತಿ ನೋಡ್ರಿ. ಸೊ ಮನೆಗೆ ಹೋದ್ಕೂಳೆ ಇಲ್ಲಿ ನೋಡ್ಬೋದು ನೀವು. ನಾವು ಹೋಗೋದ್ರೊಳಗೆ ಆಲ್ರೆಡಿ ಇಲ್ಲೇ ಮಸ್ತ್ ಊಟಕ್ಕೆ ತಯಾರು ಮಾಡ್ಕೊಂಡಿದ್ರು ನೋಡ್ರಿ ಮಾಮಿ ಮತ್ತು ಅಜ್ಜಿ. ಸೊ ಪನ್ನೀರ್ ಮಸಾಲ ಆಮೇಲೆ ಇಲ್ಲಿ ಎಡ್ಮ್ಯಾಮ್ ಮಾಡ್ಯಾರ. ಸೊ ಅದನ್ನ ಇಲ್ಲಿ ತಿನ್ನಕ್ಕೆ ಕೊಡಾಕತ್ತಾರ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಊಟಕ್ಕೆ ಮಸ್ತ್ ಪನ್ನೀರ್ ಮಸಾಲ, ಎಡ್ಮ್ಯಾ, ಚಪಾತಿ, ಪೊಟ್ಯಾಟೊ ಬಾಜಿ, ದೋಸಾನು ಮಾಡಿದ್ರು ಅವ್ರು ಬ್ರೇಕ್ಫಾಸ್ಟಿಗೆ. ಆಮೇಲೆ ಅಲಸಂದಿ ವಡಿನೂ ಮಾಡಿದ್ರು. ಸೊ ಊಟ ಅಂತೂ ಭಾರಿ ಟೇಸ್ಟಿ ಆಗಿತ್ತು ನೋಡ್ರಿ. ಅದಾದಮೇಲೆ ನಾವು ಹುಡುಗರು ಕರ್ಕೊಂಡ ಇಲ್ಲೇ ಗಾರ್ಡನಿಗೆ ಹೋದ್ವಿ. ಸೊ ಇವ್ರಿಗಂತೂ ಪಾರ್ಕಿಗೆ ಹೋಗಿ ಆಟ ಆಡೋದಂದ್ರೆ ಭಾಳ ಸೇರ್ತೈತೆ ನೋಡ್ರಿ. ಹಾಗಾಗಿ ಇವರಿಬ್ಬರನ್ನು ಕರ್ಕೊಂಡು ಪಾರ್ಕ್ ಕಡೆ ಹೋಗೇವಿ. ಈಗಿನ ಹುಡುಗರು ಭಾಳ ಟ್ಯಾಲೆಂಟೆಡ್, ಭಾಳ ಚೆನ್ನಾಗಿ ಇರ್ತಾರೆ ನೋಡ್ರಿ. ಯಾಕಂತ ನೀವ ನೋಡ್ರಿ ಈಗ. ನೋಡಿದ್ರಲ್ಲ ಈಗಿನ ಹುಡುಗರು ಯಾಕೆ ಶಾನೆ ಅಂತ ಹೇಳಿ, ಹೆಂಗೆ ಹುಡುಗಿ ಮಾತಾಡಿಸಿದ್ಕೂಳೆ ಹಾಯ್ ಹೆಲೋ ಅಂತೇಳಿ ಗ್ರೀಟಿಂಗ್ ಮಾಡ್ತಂತ ಹೇಳಿ. ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಈಗ ಒಂದು ಸ್ಪೆಷಲ್ ಇವೆಂಟಿಗೆ ಕೇಕ್ ಆರ್ಡ್ರ್ ಕೊಟ್ಟ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡಿದ್ದೆ. ಅದಾದ್ಮೇಲೆ ನಂಗೆ ಅಜ್ಜಿ ಹಂಗೆ ಕಳಿಸಿದ್ದಿಲ್ಲ. ಉಡಿ ತುಂಬಿ ಮನೆಗೆ ಹೋಗಿ ಒಬ್ಬಕ್ಕೆ ಏನು ಅಡುಗೆ ಮಾಡ್ಕೊಂತೆ ಅಂತ ಹೇಳಿ ವಡಾ ಹಿಟ್ಟ ಆಮೇಲೆ ಪಲ್ಯ ಅದು ಕೊಟ್ಟು ಕಳಿಸಿದ್ರು ನೋಡ್ರಿ. ಇವಂತರೂ ಭಾಳ ಟೇಸ್ಟಿಯಾಗಿದ್ದು. ಇದು ನೆಕ್ಸ್ಟ್ ಡೇ ನೋಡ್ರಿ. ನನ್ನ ಹಸ್ಬೆಂಡ್ ಕರ್ಕೊಂಡು ಮಾಲಿಗೆ ಹೋಗೀನಿ ಶಾಪಿಂಗ್ ಮಾಡ್ಸಕ್ಕೆ ಅವರಿಗೆ. ಸೊ ಆ್ಯಕ್ಚುಲಿ ಅವ್ರನ್ನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಒಳಗೆ ಇದ್ದಿದ್ದಿಲ್ಲ. ಬಟ್ ಏನು ಮಾಡಿದ್ರು, ಟೈಮ್ ಸಿಗಲಿಲ್ಲ. ಸರ್ಪ್ರೈಸ್ ಕೊಡಬೇಕಾಗಿತ್ತು, ಬಟ್ ಟೈಮ್ ಇರಲಾರ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಜೋಡಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಏನು ಸ್ಪೆಷಲ್ ಇವೆಂಟ್ ಅಂತಂದ್ರೆ ನನ್ನ ಹಸ್ಬೆಂಡ್ ಬರ್ತಡೇ. ಸೊ ರಾತ್ರಿ ನಾನು ಕೇಕ್ ಕಟ್ ಮಾಡಿಸ್ಬೇಕಂತ ಹೇಳಿ ಹಿಂಗೆ ಡೆಕೋರೇಷನ್ ಮಾಡೇನಿ ನೋಡ್ರಿ. ಆದಷ್ಟು ಸಿಂಪಲ್ ಡೆಕೋರೇಷನ್ ಮಾಡೇನಿ. ಅವರು ರೂಮ್ ಒಳಗಿದ್ರೆ ಸೊ ನಾ ರೂಮ್ ಲಾಕ್ ಮಾಡ್ಕೊಂಡು ಹಿಂಗೆ ಡೆಕೋರೇಷನ್ ಮಾಡಿ, ಅವರಿಗೆ ಪೇಸ್ಟ್ರಿ ಕೇಕ್ಸ್ ಇರಂಗಿಲ್ಲ, ಹಾಗಾಗಿ ನಾ ಹನಿ ಕೇಕನ್ನು ರೌಂಡ್ ಶೇಪ್ ಒಳಗೆ ಮಾಡೋಕೆ ಆರ್ಡ್ರ್ ಕೊಟ್ಟಿದ್ದೆ. ಸೊ ಹೀಗೆಲ್ಲ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕತ್ತೇನೆ ನೋಡ್ರಿ. ಲೈಟ್ ಹಚ್ಚಿ. Happy birthday to you. Happy birthday to you. ಕಟ್ ಮಾಡಿ. ಮೈ ಫೇವರೇಟ್ ಹನಿ ಕೇಕ್. ಹನಿ ಕೇಕ್ ಕರುಂದು ಇದೆ ಕೈಲೇನೆ. ಓಕೆ. ಏನು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ಡೇ ನಂಗಂತೂ ಭಾಳ ಸ್ಪೆಷಲ್ ನೋಡ್ರಿ. ಯಾಕಂದ್ರೆ ಇದು ನನ್ನ ಹಸ್ಬೆಂಡ್ ಬರ್ತ್ಡೇ ಡೇ. ಸೊ ಇವ್ರ ಬರ್ತ್ಡೇ ಸೆಪ್ಟೆಂಬರ್ 3. ನಂಗಂತೂ ಈ ಡೇ ಭಾಳ ಸ್ಪೆಷಲ್. ಯಾಕಂದ್ರೆ ಅವ್ರು ನನ್ಗೆ ಯಾವಾಗೂ ಸ್ಪೆಷಲ್ ಇಟ್ಟಿರ್ತಾರೆ ಅಂದಮೇಲೆ ಅವ್ರಿಗೂ ನಾನು ಅವ್ರ ಬರ್ತ್ಡೇ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಲ್ಲ. ಸೊ ನನಗೆ ಯಾವಾಗೂ ಖುಷಿಯಿಂದ ಇಟ್ಟಿರ್ತಾರೆ.
ಯಾವಾಗೂ ಹಿಂಗೆ ನಗು ನಗುತ್ತಾ ಇಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರ ಬರ್ತಡೇಗೆ ಸ್ವಲ್ಪ ಏನಾರ ಮಾಡಿ ಅವ್ರಿಗೂ ಖುಷಿ ಪಡಿಸ್ಬೇಕು. ಕರೆ ಹೇಳ್ಬೇಕಂದ್ರೆ ಅವ್ರಿಗೆ ಹಿಂಗೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ಕೇಕ್ ಕಟ್ಟಿಂಗ್ ಇಂಥವೆಲ್ಲ ಅವ್ರಿಗೆ ಸೇರಂಗಿಲ್ಲ. ಕರೆ ನನಗದೊಂದು ಪ್ರೀತಿ ಅಲ್ಲ ಅವ್ರ ಮೇಲೆ ಮಾಡ್ಬೇಕಂತೇಳಿ. ಹಾಗಾಗಿ ಕೇಕ್ ಆರ್ಡ್ರ್ ಕೊಟ್ಟೇನೆ ಸರ್ಪ್ರೈಸ್ ಆಗಿ. ಆಮೇಲೆ ಅದೊಂದು ಏನಂದ್ರೆ ಅವರಿಗೆ ಹಿಂಗೆ ಐಸ್ ಕೇಕ್ ಅದು ಸೇರಂಗಿಲ್ಲ ನೋಡ್ರಿ. ನಾರ್ಮಲ್ ಪ್ಲೇನ್ ಕೇಕ್ ಬಿಟ್ಟರೆ ಹನಿ ಕೇಕ್ ಇವು ಅಷ್ಟೇ ಸೇರ್ತಾವೆ. ಸೊ ಹಾಗಾಗಿ ಹನಿ ಕೇಕ್ನ ರೌಂಡ್ ಶೇಪ್ ಒಳಗೆ ಆರ್ಡ್ರ್ ಕೊಟ್ಟೇನಿ. ಆಮೇಲೆ ಅವರಿಗೆ ನನ್ನ ಕೈಯಾಗೆ ಎಷ್ಟು ಆಕೈತೆ ಅಷ್ಟು ಅಂದ್ರೆ ಟೀ ಶರ್ಟ್ಸ್ 2 ತೊಗೊಂಬಂದೀನಿ, 2-3 ಟೀ ಶರ್ಟ್ಸ್ ಅಷ್ಟು ತೊಗೊಂಡು ಬಂದೀನಿ. ಅದು ಬಿಟ್ಟರೆ ನಾನು ಈ ಸತಿ ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾನು ಊರಿಗೆ ಹೋಗಿದ್ನಿ. ಇಮಿಡಿಯೇಟ್ ನಂಗೆ ಏನು ಸರ್ಪ್ರೈಸ್ ಅದು ಹಂಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ತಂಗಿಗಳು ಬಂದಿದ್ರಲ್ಲ, ಹಾಗಾಗಿ ಅವ್ರನ್ನ ಕರ್ಕೊಂಡು ಸುತ್ತಾಡ್ಸೋದು ಆಗಿತ್ತು. ಆಮೇಲೆ ಈಗೂ ಏನು ನಾವು ಹಂಗೆ ಎಲ್ಲಿ ಹೋಗೋ ಪ್ಲ್ಯಾನ್ ಮಾಡಿಲ್ಲ. ಬಿಕಾಸ್ ಅವರು ಇಲ್ಲ, ಈಗ ಅಜ್ಜಿ ಮನೆಗೆ ಹೋಗಾರ. ಅವ್ರು ಬಂದಮೇಲೆ ಮತ್ತೆ ಎಲ್ಲರೂ ಹೋಗೋದು ಪ್ಲ್ಯಾನ್ ಐತಿ. ಸೊ ಒಟ್ಟು ಹಿಂಗೆ ಕೇಕ್ ಅದು ಕಟ್ ಮಾಡಿಸಿದೆ ರಾತ್ರಿ. ಇಷ್ಟು ಮಾಡೇನು ಒಟ್ಟು. ಸೊ ನೀವು ನೋಡಿರಿ, ನಾನು ಕೇಕ್ ಆರ್ಡ್ರ್ ಕೊಟ್ಟಿದ್ದು, ಆಮೇಲೆ ಶಾಪಿಂಗ್ ಮಾಡಿದ್ದು, ಬರ್ಡೇ ಸೆಲೆಬ್ರೇಷನದ್ದು ಎಲ್ಲ ಇಲ್ಲೇ ಹಾಕಿರ್ತೇನೆ, ನೋಡ್ಕೊಂಬರ್ರಿ. ಆಮೇಲೆ ಈಗ ಅವ್ರಿಗೆ ಸೇರ್ತೈತೆ ಅಂತ ಹೇಳಿ ಉದ್ದಿನ ವಡ ಮಾಡೇನಿ ನೋಡ್ರಿ. ಸೊ ನಮ್ಮ ಯಜಮಾನ್ರಿಗಂತೂ ಉದ್ದಿನ ವಡ ಫೇವ್ರೇಟ್. ಅವಲಕ್ಕಿ ಉದ್ದಿನ ವಡ ಬ್ರೇಕ್ಫಾಸ್ಟ್ ಭಾಳ ಫೇವ್ರೇಟ್ ಅವರಿಗೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟಿಗೆ ಉದ್ದಿನ ವಡ ಮಾಡತ್ತೀನಿ. ಸೊ ಇನ್ನೊಂದು ಏನಂದ್ರೆ ಮೇನ್ ಅವ್ರದ್ದು ಇವತ್ತು ವರ್ಕ್ ಫ್ರಮ್ ಹೋಮ್ ಐತಿ. ಭಾಳ ಚಲೋ ಆಯ್ತು ನಂಗಂತೂ. ಇಲ್ಲಿ ಆಫೀಸ್ ಕೊಂಡಿದ್ರೆ ಕಡ್ಬಡ್ಲೆ ಮತ್ತು ಉಪ್ಪಿಟ್ಟು ಅವಲಕ್ಕಿ ಇಂಥವು ಏನರ ಹಾಕಿದ್ನ ಅಷ್ಟ. ಬಟ್ ಈಗ ಹೆಂಗಾಗೈತೆ ನನಗಂದ್ರೆ ಆಪ್ಷನ್ ಐತಿ. ಸೊ ಹಾಗಾಗಿ ಅವ್ರಿಗೆ ಸೇರು ಉದ್ದಿನ ವಡ ಬ್ರೇಕ್ಫಾಸ್ಟಿಗೆ ಮಾಡಾಕತ್ತೆ. ಸೊ ನೋಡಿದ್ರಲ್ಲ ಹೆಂಗೆಲ್ಲ ನೈಟ್ ಸೆಲೆಬ್ರೇಷನ್ ಮಾಡಿದ್ನಿ ಅಂಥೇಳಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇವ್ರು ಹಾಕೊಂಡಿದ್ದ ಡ್ರೆಸ್ ಹೆಂಗೈತಿ, ಚಲೋ ಐತೋ ಇಲ್ಲೋ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸೊ ಎಷ್ಟಕ್ಕೆ ನನ್ನ ಕಡೆ ಅಷ್ಟು ಡೆಕೋರೇಷನ್ ಮಾಡಿದ್ದೆ. ಆ್ಯಕ್ಚುಲಿ ಈ ವರ್ಷ ಹೇಳ್ಬೇಕಂದ್ರೆ ಮಿನಿಮಲ್ ಭಾಳ ಸಿಂಪಲ್ ಅನ್ನಿಸ್ತು. ಯಾಕಂದ್ರೆ ನಂಗೆ ಟೈಮೂ ಇದ್ದಿದ್ದಿಲ್ಲ. ಆಮೇಲೆ ಇವ್ರು ಮನ್ಯಾಗ ಇದ್ರು. ಸೊ ಹೆಂಗೆ ಮನ್ಯಾಗಿದ್ರೆ ನಾ ಅಂದ್ರೆ ಏನಾರ ಸರ್ಪ್ರೈಸ್ ಮಾಡಲಿ. ಸೊ ಏನು ಅನ್ನಿಸ್ತು, ಅವ್ರು ಯಾವಾಗ ಒಳಗೆ ಹೋಗಿದ್ರಲ್ಲ ಲಾಕ್ ಮಾಡಿ ಅಷ್ಟೇ ಸ್ವಲ್ಪ ಡೆಕೋರೇಷನ್ ಮಾಡಿ, ಅದು 15 ಮಿನಿಟ್ಸು 10 ಮಿನಿಟ್ಸ್ ಬಿಫೋರ್ ಅಲ್ಲೇ ಮಟ ನನ್ನ ಜೊತೆ ಟಿ ವಿ ನೋಡ್ಕೊತಾನೆ ಕುಂತಿದ್ರಿ ಇವರು. ಸೊ ಸ್ವಲ್ಪ ಒಳಗೆ ಹೋದಾಗ ಡೆಕೋರೇಷನ್ ಅದು ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡಿದ್ನಿ. ಅವರಿಗೂ ಡೆಕೋರೇಷನ್ ಭಾಳ ಸೇರುತ್ತೆ. ಆಮೇಲೆ ಅವ್ರ ಫೇವ್ರೇಟ್ ಹನಿ ಕೇಕನ್ನು ತಂದಿದ್ದೆ, ಯಾಕಂದ್ರೆ ಅವ್ರಿಗೆ ಪೇಸ್ಟ್ರಿ ಕೇಕ್ಸ್ ಅದು ಜಾಸ್ತಿ ಸೇರಂಗಿಲ್ಲ. ಸೊ ಹಾಗೆಲ್ಲ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನ ನಾನು ಶಾವ್ಗಿ ಪಾಯಸದ್ದು ಮಾಡಿದ್ನಿ ಊಟಕ್ಕೆ. ಬಟ್ ಇವ್ರು ಗಡ್ಬಡಿ ಒಳಗಿದ್ರು ಆಫೀಸ್ ಕೆಲಸ ಅಂಥೇಳಿ. ಸೊ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ. ಸಂಜೆಗೆ ನೋಡ್ರಿ ಮತ್ತು ನಂಗೆ ಈ ಪದ್ಧತಿ ಅಂತೂ ಸೇರ್ತೈತಿ, ಹಿಂಗೆ ಆರತಿ ಮಾಡೋದು, ಸ್ವೀಟ್ ತಿನ್ನಿಸೋದು ಅದು. ಹಾಗಾಗಿ ಇದನ್ನು ಮಾಡಿ ಈಗ ಸ್ವಲ್ಪ ಸಂಜೆಗೆ ಹೊರಗೆ ಹೊಂಟೇವೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಆಫೀಸಿಗೂ ಸ್ವೀಟ್ಸ್ ಒಯ್ಯೋದಿತ್ತು. ಸೊ ನಿಯರ್ ಬೈ ಇರು ವರ್ಧಿನಿ ಸ್ವೀಟ್ಸಿಗೆ ಹೋದ್ವಿ, ಯಾವ್ದಾರ ಸ್ವೀಟ್ ತೊಗೊಂಬರ್ಬೇಕಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದರ್ಕಿಂತ ಒಂದು ಸ್ವೀಟ್ ಎಷ್ಟು ಮಸ್ತ್ ಅದಾವಂಥೇಳಿ. ನನ್ನ ಫೇವ್ರೇಟ್ ಸ್ವೀಟ್ ಅಂದ್ರೆ ಆ್ಯಕ್ಚುಲಿ ನಂಗೆ ಸ್ವೀಟ ಭಾಳ ಫೇವ್ರೇಟ್. ನಿಮಗೆ ಯಾವ್ದು ಫೇವ್ರೇಟ್ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಾಮೆಂಟ್ ಮಾಡಿರಿ. ಆಮೇಲೆ ಇನ್ನೂ ಯಾರನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಇದೆಲ್ಲ ಒಂದು 10 ವಿಡಿಯೋ ನೋಡ್ರಿ. ನಿಮ್ಗೆ ಲೈಕ್ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಥ್ಯಾಂಕ್ ಯು.